ಟ್ರೈ ಟು ಡಿಸ್ಟರ್ಬ್ ಮೀ ಐ ವಿಲ್ ಡಿಸ್ಟ್ರಾಕ್ಟ್ ಯು. ನನ್ನನ್ನು ಡಿಸ್ಟರ್ಬ್ ಮಾಡೋ ಪ್ರಯತ್ನ ಮಾಡಿದ್ರೆ ನಿನ್ನನ್ನು ಡಿಸ್ಟ್ರಾಕ್ಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿದೆ. ಹೇಳಿಕೆಗೆ ಪ್ರತಿ ಹೇಳಿಕೆ ಕೊಟ್ಟು ಕೆರಳಿದ್ರೆ ಮತ್ತಷ್ಟು ಕೆರಳಿಸೋ ಪ್ರಯತ್ನ ಅಲ್ಲ. ಹೇಳಿಕೆ ಕೊಟ್ಟು ನನ್ನನ್ನು ಕೆರಳಿಸೋ ಪ್ರಯತ್ನ ಮಾಡಿದ್ರೆ ನಾನು ಹೇಳಿಕೆ ಕೊಟ್ಟು ನಿನ್ನನ್ನು ಕನ್ಫ್ಯೂಸ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿದೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಇತ್ತೀಚೆಗಾದ ಬೆಳವಣಿಗೆ 2028ಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಕ್ಯಾಪ್ಟನ್ ಆಗಿರಬೇಕು ಅಂತ ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಕೊಡೋ ಪ್ರಯತ್ನವನ್ನು ಸಿದ್ದರಾಮಯ್ಯ ಬಣದ ನಾಯಕರು ಮಾಡಿದ್ರು. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಬಹಳ ಜಾಣತನದ ದಾಳವನ್ನು ಉರುಳಿಸುವ ಪ್ರಯತ್ನ ಇದಾಗಿತ್ತು. ಈಗ ಮಾತ್ರ ಅಲ್ಲ, ಈ ಆಡಳಿತಾವಧಿಯಲ್ಲಿ ಮಾತ್ರ ಅಲ್ಲ, ಮುಂದಿನ ಅವಧಿಗೂ ಕೂಡ ನಿಮಗೆ ಮುಖ್ಯಮಂತ್ರಿ ಕುರ್ಚಿ ಸಿಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಅನ್ನೋ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ. ಡಿ ಕೆ ಶಿವಕುಮಾರ್ ಕ್ಯಾಂಪ್ಗೆ ಸಿದ್ದರಾಮಯ್ಯ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅನಿವಾರ್ಯ. ನೀವು ಸಿದ್ದರಾಮಯ್ಯನವರನ್ನ ಅವರ ಆಪ್ತ ಬಳಗವನ್ನ ಎದುರಾಕೊಂಡು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೆಸೇಜ್ ಕೊಡುವ ಪ್ರಯತ್ನ. ದಲಿತ ಸಚಿವರ ಹೇಳಿಕೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೌನವನ್ನೇ ವಹಿಸಿದ್ರು. ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ಇವತ್ತು ಪ್ರತಿಕ್ರಿಯೆ ಕೊಟ್ಟಂಗೆ ಮಾಡಿ ನೀವು ಉರುಳಿಸೋ ದಾಳಕ್ಕೆ ನನ್ನ ಬಳಿಯಲ್ಲಿ ಉತ್ತರ ಇದೆ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ನಮ್ಮ ಲೀಡರ್. ನೀವು ಹೇಳಿದ ನಿಜ, ಸಿದ್ದರಾಮಯ್ಯ ನಮ್ಮ ಲೀಡರ್. ಕೇವಲ ಇಲ್ಲಿನ ಲೋಕಲ್ ಎಲೆಕ್ಷನ್ ಮಾತ್ರ ಅಲ್ಲ, ಲೋಕಸಭೆ ಚುನಾವಣೆಗೂ ಕೂಡ ಸಿದ್ದರಾಮಯ್ಯ ಬೇಕು. ಇಲ್ಲ ಅಂದವ್ರು ಯಾರು? ಸಿದ್ದರಾಮಯ್ಯ ನಮ್ಮ ನಾಯಕ, ನಾವು ಅವರ ಜೊತೆ ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ 2 ಬಾರಿ ಅವರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಕೊಟ್ಟಿದೆ. ಯಾಕೆ ಸುಮ್ಮನೆ ದಿನ ಬೆಳಗಾದ್ರೆ ಸಾಕು ಅವ್ರ ಹೆಸರಿಟ್ಕೊಂಡು ಪದೇ ಪದೇ ಅವ್ರ ಹೆಸರನ್ನ ಚರ್ಚೆಗೆ ತಂದು ಅವರ ಹೆಸರನ್ನ ದುರುಪಯೋಗ ಮಾಡ್ಕೊಳ್ತೀರಿ ಅಂತ ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣದ ನಾಯಕರು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ. ನೀವು ಹೇಳ್ತಾ ಇರುವ ಪ್ರತಿ ಹೇಳಿಕೆ, ನಿಮ್ಮ ಪ್ರತಿ ನಡೆ, ಇದೆಲ್ಲವನ್ನ ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ ಹೇಳೋ ಮೂಲಕ ಬಹಳ ನಯವಾಗಿ ಮತ್ತೊಮ್ಮೆ ಹೈಕಮಾಂಡ್ ಪದ ಬಳಸೋ ಮೂಲಕ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಯು ಟ್ರೈ ಟು ಡಿಸ್ಟರ್ಬ್ ಮೀ ಐ ವಿಲ್ ಡಿಸ್ಟ್ರಾಕ್ಟ್ ಯು. ನನ್ನನ್ನು ಡಿಸ್ಟರ್ಬ್ ಮಾಡೋ ಪ್ರಯತ್ನ ಮಾಡಿದ್ರೆ ನಿನ್ನನ್ನು ಡಿಸ್ಟ್ರಾಕ್ಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿದೆ. ಹೇಳಿಕೆಗೆ ಪ್ರತಿ ಹೇಳಿಕೆ ಕೊಟ್ಟು ಕೆರಳಿದ್ರೆ ಮತ್ತಷ್ಟು ಕೆರಳಿಸೋ ಪ್ರಯತ್ನ ಅಲ್ಲ. ಹೇಳಿಕೆ ಕೊಟ್ಟು ನನ್ನನ್ನು ಕೆರಳಿಸೋ ಪ್ರಯತ್ನ ಮಾಡಿದ್ರೆ ನಾನು ಹೇಳಿಕೆ ಕೊಟ್ಟು ನಿನ್ನನ್ನು ಕನ್ಫ್ಯೂಸ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿದೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಇತ್ತೀಚೆಗಾದ ಬೆಳವಣಿಗೆ 2028ಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಕ್ಯಾಪ್ಟನ್ ಆಗಿರಬೇಕು ಅಂತ ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಕೊಡೋ ಪ್ರಯತ್ನವನ್ನು ಸಿದ್ದರಾಮಯ್ಯ ಬಣದ ನಾಯಕರು ಮಾಡಿದ್ರು. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಬಹಳ ಜಾಣತನದ ದಾಳವನ್ನು ಉರುಳಿಸುವ ಪ್ರಯತ್ನ ಇದಾಗಿತ್ತು. ಈಗ ಮಾತ್ರ ಅಲ್ಲ, ಈ ಆಡಳಿತಾವಧಿಯಲ್ಲಿ ಮಾತ್ರ ಅಲ್ಲ, ಮುಂದಿನ ಅವಧಿಗೂ ಕೂಡ ನಿಮಗೆ ಮುಖ್ಯಮಂತ್ರಿ ಕುರ್ಚಿ ಸಿಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಅನ್ನೋ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ. ಡಿ ಕೆ ಶಿವಕುಮಾರ್ ಕ್ಯಾಂಪ್ಗೆ ಸಿದ್ದರಾಮಯ್ಯ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅನಿವಾರ್ಯ. ನೀವು ಸಿದ್ದರಾಮಯ್ಯನವರನ್ನ ಅವರ ಆಪ್ತ ಬಳಗವನ್ನ ಎದುರಾಕೊಂಡು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೆಸೇಜ್ ಕೊಡುವ ಪ್ರಯತ್ನ. ದಲಿತ ಸಚಿವರ ಹೇಳಿಕೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೌನವನ್ನೇ ವಹಿಸಿದ್ರು. ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ಇವತ್ತು ಪ್ರತಿಕ್ರಿಯೆ ಕೊಟ್ಟಂಗೆ ಮಾಡಿ ನೀವು ಉರುಳಿಸೋ ದಾಳಕ್ಕೆ ನನ್ನ ಬಳಿಯಲ್ಲಿ ಉತ್ತರ ಇದೆ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ನಮ್ಮ ಲೀಡರ್. ನೀವು ಹೇಳಿದ ನಿಜ, ಸಿದ್ದರಾಮಯ್ಯ ನಮ್ಮ ಲೀಡರ್. ಕೇವಲ ಇಲ್ಲಿನ ಲೋಕಲ್ ಎಲೆಕ್ಷನ್ ಮಾತ್ರ ಅಲ್ಲ, ಲೋಕಸಭೆ ಚುನಾವಣೆಗೂ ಕೂಡ ಸಿದ್ದರಾಮಯ್ಯ ಬೇಕು. ಇಲ್ಲ ಅಂದವ್ರು ಯಾರು? ಸಿದ್ದರಾಮಯ್ಯ ನಮ್ಮ ನಾಯಕ, ನಾವು ಅವರ ಜೊತೆ ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ 2 ಬಾರಿ ಅವರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಕೊಟ್ಟಿದೆ. ಯಾಕೆ ಸುಮ್ಮನೆ ದಿನ ಬೆಳಗಾದ್ರೆ ಸಾಕು ಅವ್ರ ಹೆಸರಿಟ್ಕೊಂಡು ಪದೇ ಪದೇ ಅವ್ರ ಹೆಸರನ್ನ ಚರ್ಚೆಗೆ ತಂದು ಅವರ ಹೆಸರನ್ನ ದುರುಪಯೋಗ ಮಾಡ್ಕೊಳ್ತೀರಿ ಅಂತ ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣದ ನಾಯಕರು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ. ನೀವು ಹೇಳ್ತಾ ಇರುವ ಪ್ರತಿ ಹೇಳಿಕೆ, ನಿಮ್ಮ ಪ್ರತಿ ನಡೆ, ಇದೆಲ್ಲವನ್ನ ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ ಹೇಳೋ ಮೂಲಕ ಬಹಳ ನಯವಾಗಿ ಮತ್ತೊಮ್ಮೆ ಹೈಕಮಾಂಡ್ ಪದ ಬಳಸೋ ಮೂಲಕ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಯು ಟ್ರೈ ಟು ಡಿಸ್ಟರ್ಬ್ ಮೀ ಐ ವಿಲ್ ಡಿಸ್ಟ್ರಾಕ್ಟ್ ಯು. ನನ್ನನ್ನು ಡಿಸ್ಟರ್ಬ್ ಮಾಡೋ ಪ್ರಯತ್ನ ಮಾಡಿದ್ರೆ ನಿನ್ನನ್ನು ಡಿಸ್ಟ್ರಾಕ್ಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿದೆ. ಹೇಳಿಕೆಗೆ ಪ್ರತಿ ಹೇಳಿಕೆ ಕೊಟ್ಟು ಕೆರಳಿದ್ರೆ ಮತ್ತಷ್ಟು ಕೆರಳಿಸೋ ಪ್ರಯತ್ನ ಅಲ್ಲ.
ಹೇಳಿಕೆ ಕೊಟ್ಟು ನನ್ನನ್ನು ಕೆರಳಿಸೋ ಪ್ರಯತ್ನ ಮಾಡಿದ್ರೆ ನಾನು ಹೇಳಿಕೆ ಕೊಟ್ಟು ನಿನ್ನನ್ನು ಕನ್ಫ್ಯೂಸ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿದೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಇತ್ತೀಚೆಗಾದ ಬೆಳವಣಿಗೆ 2028ಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಕ್ಯಾಪ್ಟನ್ ಆಗಿರಬೇಕು ಅಂತ ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಕೊಡೋ ಪ್ರಯತ್ನವನ್ನು ಸಿದ್ದರಾಮಯ್ಯ ಬಣದ ನಾಯಕರು ಮಾಡಿದ್ರು. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಬಹಳ ಜಾಣತನದ ದಾಳವನ್ನು ಉರುಳಿಸುವ ಪ್ರಯತ್ನ ಇದಾಗಿತ್ತು. ಈಗ ಮಾತ್ರ ಅಲ್ಲ, ಈ ಆಡಳಿತಾವಧಿಯಲ್ಲಿ ಮಾತ್ರ ಅಲ್ಲ, ಮುಂದಿನ ಅವಧಿಗೂ ಕೂಡ ನಿಮಗೆ ಮುಖ್ಯಮಂತ್ರಿ ಕುರ್ಚಿ ಸಿಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಅನ್ನೋ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ. ಡಿ ಕೆ ಶಿವಕುಮಾರ್ ಕ್ಯಾಂಪ್ಗೆ ಸಿದ್ದರಾಮಯ್ಯ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅನಿವಾರ್ಯ. ನೀವು ಸಿದ್ದರಾಮಯ್ಯನವರನ್ನ ಅವರ ಆಪ್ತ ಬಳಗವನ್ನ ಎದುರಾಕೊಂಡು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೆಸೇಜ್ ಕೊಡುವ ಪ್ರಯತ್ನ. ದಲಿತ ಸಚಿವರ ಹೇಳಿಕೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೌನವನ್ನೇ ವಹಿಸಿದ್ರು. ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ಇವತ್ತು ಪ್ರತಿಕ್ರಿಯೆ ಕೊಟ್ಟಂಗೆ ಮಾಡಿ ನೀವು ಉರುಳಿಸೋ ದಾಳಕ್ಕೆ ನನ್ನ ಬಳಿಯಲ್ಲಿ ಉತ್ತರ ಇದೆ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ನಮ್ಮ ಲೀಡರ್. ನೀವು ಹೇಳಿದ ನಿಜ, ಸಿದ್ದರಾಮಯ್ಯ ನಮ್ಮ ಲೀಡರ್. ಕೇವಲ ಇಲ್ಲಿನ ಲೋಕಲ್ ಎಲೆಕ್ಷನ್ ಮಾತ್ರ ಅಲ್ಲ, ಲೋಕಸಭೆ ಚುನಾವಣೆಗೂ ಕೂಡ ಸಿದ್ದರಾಮಯ್ಯ ಬೇಕು. ಇಲ್ಲ ಅಂದವ್ರು ಯಾರು? ಸಿದ್ದರಾಮಯ್ಯ ನಮ್ಮ ನಾಯಕ, ನಾವು ಅವರ ಜೊತೆ ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ 2 ಬಾರಿ ಅವರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಕೊಟ್ಟಿದೆ. ಯಾಕೆ ಸುಮ್ಮನೆ ದಿನ ಬೆಳಗಾದರೆ ಸಾಕು ಅವ್ರ ಹೆಸರಿಟ್ಕೊಂಡು ಪದೇ ಪದೇ ಅವ್ರ ಹೆಸರನ್ನ ಚರ್ಚೆಗೆ ತಂದು ಅವರ ಹೆಸರನ್ನ ದುರುಪಯೋಗ ಮಾಡ್ಕೊಳ್ತೀರಿ ಅಂತ ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣದ ನಾಯಕರು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ. ನೀವು ಹೇಳ್ತಾ ಇರುವ ಪ್ರತಿ ಹೇಳಿಕೆ, ನಿಮ್ಮ ಪ್ರತಿ ನಡೆ, ಇದೆಲ್ಲವನ್ನ ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ ಹೇಳೋ ಮೂಲಕ ಬಹಳ ನಯವಾಗಿ ಮತ್ತೊಮ್ಮೆ ಹೈಕಮಾಂಡ್ ಪದ ಬಳಸೋ ಮೂಲಕ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಯು ಟ್ರೈ ಟು ಡಿಸ್ಟರ್ಬ್ ಮೀ, ಐ ವಿಲ್ ಡಿಸ್ಟ್ರಾಕ್ಟ್ ಯು. ನನ್ನನ್ನು ಡಿಸ್ಟರ್ಬ್ ಮಾಡೋ ಪ್ರಯತ್ನ ಮಾಡಿದ್ರೆ ನಿನ್ನನ್ನು ಡಿಸ್ಟ್ರಾಕ್ಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿದೆ. ಹೇಳಿಕೆಗೆ ಪ್ರತಿ ಹೇಳಿಕೆ ಕೊಟ್ಟು ಕೆರಳಿದ್ರೆ ಮತ್ತಷ್ಟು ಕೆರಳಿಸೋ ಪ್ರಯತ್ನ ಅಲ್ಲ. ಹೇಳಿಕೆ ಕೊಟ್ಟು ನನ್ನನ್ನು ಕೆರಳಿಸೋ ಪ್ರಯತ್ನ ಮಾಡಿದ್ರೆ ನಾನು ಹೇಳಿಕೆ ಕೊಟ್ಟು ನಿನ್ನನ್ನು ಕನ್ಫ್ಯೂಸ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿದೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಇತ್ತೀಚೆಗಾದ ಬೆಳವಣಿಗೆ 2028ಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಕ್ಯಾಪ್ಟನ್ ಆಗಿರಬೇಕು ಅಂತ ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಕೊಡೋ ಪ್ರಯತ್ನವನ್ನು ಸಿದ್ದರಾಮಯ್ಯ ಬಣದ ನಾಯಕರು ಮಾಡಿದ್ರು. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಬಹಳ ಜಾಣತನದ ದಾಳವನ್ನು ಉರುಳಿಸುವ ಪ್ರಯತ್ನ ಇದಾಗಿತ್ತು. ಈಗ ಮಾತ್ರ ಅಲ್ಲ, ಈ ಆಡಳಿತಾವಧಿಯಲ್ಲಿ ಮಾತ್ರ ಅಲ್ಲ, ಮುಂದಿನ ಅವಧಿಗೂ ಕೂಡ ನಿಮಗೆ ಮುಖ್ಯಮಂತ್ರಿ ಕುರ್ಚಿ ಸಿಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಅನ್ನೋ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ. ಡಿ ಕೆ ಶಿವಕುಮಾರ್ ಕ್ಯಾಂಪ್ಗೆ ಸಿದ್ದರಾಮಯ್ಯ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅನಿವಾರ್ಯ. ನೀವು ಸಿದ್ದರಾಮಯ್ಯನವರನ್ನ ಅವರ ಆಪ್ತ ಬಳಗವನ್ನ ಎದುರಾಕೊಂಡು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೆಸೇಜ್ ಕೊಡುವ ಪ್ರಯತ್ನ. ದಲಿತ ಸಚಿವರ ಹೇಳಿಕೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೌನವನ್ನೇ ವಹಿಸಿದ್ರು. ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ಇವತ್ತು ಪ್ರತಿಕ್ರಿಯೆ ಕೊಟ್ಟಂಗೆ ಮಾಡಿ ನೀವು ಉರುಳಿಸೋ ದಾಳಕ್ಕೆ ನನ್ನ ಬಳಿಯಲ್ಲಿ ಉತ್ತರ ಇದೆ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ನಮ್ಮ ಲೀಡರ್. ನೀವು ಹೇಳಿದ ನಿಜ, ಸಿದ್ದರಾಮಯ್ಯ ನಮ್ಮ ಲೀಡರ್. ಕೇವಲ ಇಲ್ಲಿನ ಲೋಕಲ್ ಎಲೆಕ್ಷನ್ ಮಾತ್ರ ಅಲ್ಲ, ಲೋಕಸಭೆ ಚುನಾವಣೆಗೂ ಕೂಡ ಸಿದ್ದರಾಮಯ್ಯ ಬೇಕು. ಇಲ್ಲ ಅಂದವ್ರು ಯಾರು? ಸಿದ್ದರಾಮಯ್ಯ ನಮ್ಮ ನಾಯಕ, ನಾವು ಅವರ ಜೊತೆ ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ 2 ಬಾರಿ ಅವರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಕೊಟ್ಟಿದೆ. ಯಾಕೆ ಸುಮ್ಮನೆ ದಿನ ಬೆಳಗಾದರೆ ಸಾಕು ಅವ್ರ ಹೆಸರಿಟ್ಕೊಂಡು ಪದೇ ಪದೇ ಅವ್ರ ಹೆಸರನ್ನ ಚರ್ಚೆಗೆ ತಂದು ಅವರ ಹೆಸರನ್ನ ದುರುಪಯೋಗ ಮಾಡ್ಕೊಳ್ತೀರಿ ಅಂತ ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣದ ನಾಯಕರು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ. ನೀವು ಹೇಳ್ತಾ ಇರುವ ಪ್ರತಿ ಹೇಳಿಕೆ, ನಿಮ್ಮ ಪ್ರತಿ ನಡೆ, ಇದೆಲ್ಲವನ್ನ ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ ಹೇಳೋ ಮೂಲಕ ಬಹಳ ನಯವಾಗಿ ಮತ್ತೊಮ್ಮೆ ಹೈಕಮಾಂಡ್ ಪದ ಬಳಸೋ ಮೂಲಕ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್.